ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಗೆ ಬಿಗ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಅಕ್ರಮವಾಗಿ ನಡೆಸ್ತಾ ಇದ್ದ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡಿದೆ ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆಯಿಂದ 34 ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದ 1436 ಕಡೆ ಆರೋಗ್ಯ ಇಲಾಖೆ ಮೆಗಾ ದಾಳಿಯನ್ನು ನಡೆಸಿದೆ. 456 ಸೆಂಟರ್ಗೆ ಆರೋಗ್ಯ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಲಾಗಿದೆ. ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ ವಿರುದ್ಧ ಕ್ರಮ ವಹಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ವರದಿ ನೀಡುವಂತೆ ಡಿಎಚ್ಒ ಹಾಗೆ ಸಿಎಚ್ಒಗಳಿಗೆ ಸೂಚನೆಯನ್ನ ನೀಡಲಾಗಿತ್ತು. ಈ ಬಳಿಕ ರಾಜ್ಯದ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ವರದಿಯನ್ನ ಆಧರಿಸಿ 34 ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಆರೋಗ್ಯ ಇಲಾಖೆ ಸೀಸ್ ಮಾಡಿದೆ. ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಕೆಲವೇ ಒತ್ತಡ ಕೂಡ ಬರುವಂಥದ್ದು. ಯಾಕಂದ್ರೆ ಇಷ್ಟು ದಿನಗಳ